ಬಂದು ಬೇಡದವರಿಗೆ ಮದುವೆ ಆಗಿದ್ದರೆ ಮದುವೆ ಆಗಿದೆ, ಮಕ್ಕಳಾಗಿದ್ದರೆ ಮಕ್ಕಳಾಗಿದೆ, ಮನೆ ಇದ್ದವರಿಗೆ ಸ್ವಂತ ಮನೆ ಆಗಿದೆ, ವ್ಯಾಪಾರ ನಷ್ಟ ವ್ಯಾಪಾರ ಲಾಭ ಇದೆ, ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ವಿದೇಶ ನೌಕರಿ ಸಿಕ್ಕಿದೆ. ನಿಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಬೇಡ್ಕೊಂಡ್ರೆ ಯಾವುದೇ ಕೆಲಸಗಳು ಆಗ್ತವೆ. ರಿಷಬ್ ಶೆಟ್ಟಿ ಅವರ ಕಾಂತಾರ ಪಿಕ್ಚರ್ ರಿಲೀಸ್ ಆದ ನಂತರ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೊರಗಡೆ ಎಲ್ಲ ಬಿಡುಗಡೆ ಮಾಡಿದಾಗ ಕರ್ನಾಟಕ ರಾಜ್ಯದ ಮೂಲೆಮೂಲೆಗಳಿಂದ ಜನ ಬರ್ತಿದ್ದಾರೆ. ಆಮೇಲೆ ಅವರು ಜೂನಿಯರ್ ಎನ್ಟಿಆರ್ ಬಂದ ನಂತರ ತೆಲಂಗಾಣ, ವಿಜಯವಾಡ, ವಿಶಾಖಪಟ್ಟಣ, ಹೈದರಾಬಾದ್, ಕಡಪ, ಬಾಂಬೆ, ಡೆಲ್ಲಿನ ಜನ ಬರ್ತಿದ್ದಾರೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ ಕೇಶವನಾಥೇಶ್ವರ ದೇವಸ್ಥಾನ. ಇದು ಮೂಡಗಲ್ಲು ತುಂಬ ಪ್ರಖ್ಯಾತಿ ಪಡೆದಿದೆ ಮತ್ತು ತುಂಬ ಜನ ಬರ್ತಾ ಇದ್ದಾರೆ. ಹಾಗೆ ಕನ್ನಡ ಚಿತ್ರರಂಗದ ನಟ ರಿಷಬ್ ಶೆಟ್ಟಿ ಹಾಗೆ ಇನ್ನೂ ಮುಂತಾದ ನಟರು ಸಹ ಇಲ್ಲಿಗೆ ಬಂದಿದ್ದರು ಸಹ ನೀವು ನೋಡಿದಿರಾ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದೊಂದು ಕಥೆನೇ ಇದೆ ಮತ್ತು ಈ ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅನ್ನೋದನ್ನ ಫಸ್ಟು ನೋಡ್ಕೊಳ್ಳಿ. ಯಾಕೆ ಅಂದರೆ ಇದು 7 ಕಿಲೋಮೀಟರ್ ಆದಷ್ಟು ಕಾಡಲ್ಲಿದೆ. ಕಾಡಲ್ಲಿರೋದ್ರಿಂದ ಅದು ಲೊಕೇಶನ್ನ ಯಾವುದೇ ತಗೋತಾ ಇಲ್ಲ. ಹಾಗಾಗಿ ತುಂಬ ಜನ ತಪ್ಪಾದ ಲೊಕೇಶನ್ಗೆ ಹೋಗ್ತಾರೆ ಮತ್ತೆ ಬರ್ತಾರೆ. ಇನ್ನೂ ಒಂದಷ್ಟು ಜನ ಅರ್ಧ ದಾರಿಗೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ. ಯಾಕೆ ಅಂದರೆ ರೋಡು ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ನಾನು ಪೂರ್ತಿ ತೋರಿಸ್ತೀನಿ ನಿಮಗೆ ಯಾವ ಥರ ಹೋಗಬೇಕು ಆ ದೇವಸ್ಥಾನಕ್ಕೆ ಅಂತ. ನೋಡಿ, 2 ವೀಲರು ಮತ್ತು ಕಾರು ಇಷ್ಟು ಹೋಗ್ಬೋದು ವೆಹಿಕಲಲ್ಲಿ, ಮತ್ತು ಬಸ್ಸು ಈ ಥರದ್ದು ಯಾವುದೂ ಹೋಗಲ್ಲ. ಕಾರುಗಳಲ್ಲೂ ಸ್ವಲ್ಪ ಜನ ಹೋಗ್ತಾರೆ, ಸ್ವಲ್ಪ ಜನ ವಾಪಸ್ ಬರ್ತಾರೆ. ಯಾಕೆ ಅಂದರೆ ಕಾಡಲ್ಲೇ ಹೋಗ್ಬೇಕಾಗಿರೋದ್ರಿಂದ ಅದು ದೇವಸ್ಥಾನಕ್ಕೆ ಹೋಗುತ್ತೆ ಅನ್ನೋದು ಅಷ್ಟು ನಿಖರವಾಗಿ ಗೊತ್ತಾಗಲ್ಲ. ಅಲ್ಲಿ ಯಾರಾದರೂ ಸಿಕ್ಕಿದ್ರೆ ಅವ್ರು ಹೇಳಬೇಕು. ಹಾಗಾಗಿ ಯಾರೂ ಸಿಕ್ಕಿಲ್ಲ ಅಲ್ಲಿ ಅಂತಂದರೆ ಕೆಲವು ಜನ ಎಲ್ಲ ವಾಪಸ್ ಬರ್ತಿರ್ತಾರೆ. ನಾನು ಪೂರ್ತಿ ವಿಡಿಯೋ ಹಾಕ್ತೀನಿ ಎಲ್ಲಿಂದ ಯಾವ ಥರ ಹೋಗಬೇಕು ಅಂತ. ಇಷ್ಟೆಲ್ಲ ಇನ್ಫಾರ್ಮೇಷನು ಕೊಡ್ತಾಯಿದ್ದೀನಿ ಅಂತ ಅಂದಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಾನೆ. ಹಾಗೆ ಒಂದು ಲೈಕ್ ಸಹ ಮಾಡಿ. ಸ್ನೇಹಿತರೆ, ಈ ಜಾಗ ಬಂದು ಕೆರಾಡಿ ಅಂತ ಒಂದು ಊರು. ಈ ಕೆರಾಡಿಗೆ ಬಂದರೆ ನೀವು ಅಲ್ಲೇ ಒಂದು ಕೇಶವನಾಥೇಶ್ವರ ಮೂಡಗಲ್ಲು ಅಂತ ಒಂದು ಇಲ್ಲಿ ಆರ್ಚ್ ಇರುತ್ತೆ. ಈ ಆರ್ಚ್ ಹತ್ರ ನೀವು ಒಳಗಡೆ ಹೋಗಬೇಕು. ಲೊಕೇಶನ್ ಬಂದ್ಬಿಟ್ಟು ಈ ಸ್ಟ್ರೈಟ್ ರೋಡ್ ಇದೆಯಲ್ಲ, ಈ ರೋಡಲ್ಲಿ ಮುಂದೆ ಒಂದು 3 ಕಿಲೋಮೀಟ್ರು ಲೊಕೇಶನ್ ತೋರಿಸುತ್ತೆ. ಅಲ್ಲಿಗೆ ಹೋಗಿ ತುಂಬ ಜನ ವಾಪಸ್ ಸಹ ಬರ್ತಾರೆ. ಅಲ್ಲಿಂದ ಸ್ವಲ್ಪ ಆರ್ಚಿಂದ ಮುಂದೆ ಬಂದರೆ ನಿಮಗೆ ಈ ಥರದೊಂದು ಕಾಡಿಗೆ ಹೋಗೋದೊಂದು ಹೊಸ ರೋಡ್ ಇದೆ. ಅಲ್ಲೂ ಸಹ ಒಂದು ಬೋರ್ಡ್ ಇದೆ. ಈ ರೋಡಲ್ಲಿ ಇನ್ನೂ ಸ್ವಲ್ಪ ಹಾಗೆ ಮುಂದೆ ಹೋಗೋಣ ಬನ್ನಿ. ಮತ್ತು ಈಗ ನೋಡ್ತಾ ಇದ್ದೀರಲ್ಲ ರೋಡು, ಇದು ಕಾಡು ರೋಡು. ಈಗ ಹೊಸ್ದಾಗೆ ಮಣ್ಣಾಕಿ ಸ್ವಲ್ಪ ಮಾಡಿದ್ದಾರೆ. ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ರೋಡಲ್ಲಿ ಹೋಗಬೇಕಾದ್ರೆ. ಫಸ್ಟೇ ನೀವು ಡಿಸೈಡ್ ಆಗಿ ನಾನು ಹೋಗ್ತೀನಾ ಹೋಗಲ್ವಾ ಅಂತ. ಯಾಕೆ ಅಂತಂದರೆ ತುಂಬ ಜನ ನಾನು ಹೋಗ್ತಿದ್ದಾಗ ನೋಡಿದೆ, ಒಂದು ಅರ್ಧ ಜನ ವಾಪಸ್ಸೇ ಬರ್ತಿದ್ರು. ಯಾಕೆ ಅಂತಂದರೆ ಇನ್ನು ಎಷ್ಟು ದೂರ ಐತೆ ಅನ್ನೋದೇ ಅಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅನಿಸುತ್ತೆ. ಕೆಲವು ಕಾರುಗಳೆಲ್ಲ ಹೋಗಿ ಬರ್ತಿದ್ದು, ಅವ್ರನ್ನ ನಾನು ಸಹ ಕೇಳಿಕೊಂಡೇ ಹೋದೆ. ಇನ್ನೂ ಸ್ವಲ್ಪ ದೂರ ಇದೆ, ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ಈ ರೋಡಲ್ಲಿ ಮುಂದೆ ಹೋಗ್ತಾಯಿದ್ರೆ ಸ್ಟ್ರೈಟೇ ಹೋಗಬೇಕು, ಎಲ್ಲೂ ಕಟ್ ಮಾಡಬಾರ್ದು. ಈ ಥರದೊಂದು ಕೆಲವೊಂದು ರೋಡ್ ಇರುತ್ತೆ. ನಿಮಗೆ ಅಲ್ಲೊಂದು ಬೋರ್ಡು ಸಿಗೋ ಗಂಟನೂ ಸ್ಟ್ರೈಟಾಗಿ ಹೋಗ್ತಾ ಇರಬೇಕು. ಅಲ್ಲಿ ನಿಮಗೆ ದೇವಸ್ಥಾನದೊಂದು ಬೋರ್ಡ್ ಸಿಗುತ್ತೆ, ಅಲ್ಲಿ ಗಂಟ ಸ್ಟ್ರೈಟ್ ಈ ರೋಡಲ್ಲೇ ಹೋಗ್ತಾ ಇರಬೇಕು. ಎಷ್ಟು ದೂರ ಇದೆ ಇನ್ನು? 1 ಕಿಲೋಮೀಟರ್, 1.5 ಕಿಲೋಮೀಟರ್. ಓಕೆ ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಮತ್ತು ಈ ರೋಡಲ್ಲಿ ಗಾಡಿ ಓಡಿಸೋದು ತುಂಬ ಕಷ್ಟ. ಏನಾದರೂ ಪಂಚರು ಈ ಥರದ್ದು ಏನಾರು ಗಾಡಿ ಪ್ರಾಬ್ಲಮ್ ಆಯಿತು ಅಂತಂದರೆ ಅಲ್ಲಿ ಯಾರೂ ಬರಲ್ಲ, ಮತ್ತು ನೆಟ್ವರ್ಕ್ ಇಲ್ಲ. ಆ ದೇವಸ್ಥಾನದ ಹತ್ರನೂ ನೆಟ್ವರ್ಕ್ ಇಲ್ಲ. ಮತ್ತು ಈ ರೋಡಲ್ಲಿ ನೀವು ರೈಟ್ ತೊಗೊಂಡ್ರಲ್ಲ ನೀವು, ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದರೆ ಸಾಕು, ಯಾವುದೇ ಮೊಬೈಲ್ ನೆಟ್ವರ್ಕು ಬರಲ್ಲ. ಪ್ರಾಬ್ಲಮ್ ಏನಾರು ಆಯಿತು ಅಂತಂದರೆ ಇಲ್ಲ ಯಾವ್ದಾರು ಎಲ್ಪ್ ಕೇಳ್ಕೊಂಡು ಮತ್ತೆ ಅಲ್ಲಿಗೆ ಬರಬೇಕಾಗುತ್ತೆ. ಕೆರಾಡಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬರಬೇಕಾಗುತ್ತೆ. ತುಂಬ ಯೋಚನೆ ಮಾಡಿ ಹೋಗಿ. ಏನೂ ಆಗಲ್ಲ. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಒಂದು ನಂಬಿಕೆ, ಏನೂ ಆಗಲ್ಲ ಅಂತ. ಅದೇ ರೀತಿ ನಾನು ಹೋಗಿದ್ದು. ಆದರೂ ನಿಮ್ಮ ಹುಷಾರಲ್ಲಿ ನೀವಿರಿ ಅಲ್ಲಿ. ಯಾಕೆಂದರೆ ಯಾರೂ ಇರಲ್ಲ. ನೋಡ್ತಾ ಇದ್ದೀರಾ ನೀವು, ಫುಲ್ಲು ದೊಡ್ಡ ಕಾಡದು. ಆ ಕಾಡು ಒಳಗಡೆ ಈ ಥರದ್ದು ರೋಡ್ ಹೋಗ್ತಾ ಇರುತ್ತೆ. ಮಳೆಗಾಲದಲ್ಲಿ ಬರೋರು ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾಕೆಂದರೆ ಮಳೆಗಾಲದಲ್ಲಿ ರೋಡಂತೂ ಈ ಥರ ಇರಲ್ಲ. ಅವರೇ ಹೇಳ್ತಿದ್ರಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ರೋಡು ಪ್ರಾಬ್ಲಮ್ ಇದೆ, ಬರೋಕ್ಕಾಗಲ್ಲ, ಕೆಲವರು ಬರ್ತಾರೆ ಅಂತ. ಹಾಗೆ ಇಲ್ಲಿ ಯಾವುದೂ ವೆಹಿಕಲ್ಗಳು ಸಹ ಇಲ್ಲ ಇಲ್ಲಿಗೆ ಬರೋಕ್ಕೆ. ಅಲ್ಲಿಂದ ಕರ್ಕೊಬಂದು ಇಲ್ಲ ಬಿಡೋ ಥರ ಜೀಪು ಈ ಥರದ್ದು ಯಾವುದೂ ವೆಹಿಕಲ್ನ ನಾನು ನೋಡಿಲ್ಲ ಅಲ್ಲಿ. ಆ ಥರದ್ದು ಯಾವುದೂ ಸೌಲಭ್ಯ ಇಲ್ಲ ಅಂತ ಅನಿಸುತ್ತೆ. ಇದೇ ರೋಡಲ್ಲಿ ಅವ್ರು ಹೇಳ್ದಂಗೆ ಒಂದು 2 ಕಿಲೋಮೀಟ್ರು ಹೋದ್ಮೇಲೆ ನಮಗಲ್ಲೊಂದು ಬೋರ್ಡ್ ಸಿಗುತ್ತೆ. ಬನ್ನಿ ಈಗ ಬೋರ್ಡ್ ಹತ್ರ ಹೋಗೋಣ. ಹಾಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಜಾಗ ಇದೆಯಲ್ಲ, ಈ ಜಾಗ ಮಾತ್ರ ಸೂಪರಾಗಿದೆ. ಇದು ನೋಡಲಿಕ್ಕೆ ಒಂಥರ ಸಖತ್ತಾಗಿರುತ್ತೆ ಈ ಜಾಗ. ಈ ಜಾಗದಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ನಮಗೆ ಬೋರ್ಡ್ ಇರೋ ಜಾಗಕ್ಕೆ ಹೋಗ್ತೀವಿ.
ನೋಡಿ ಇದೇ ಜಾಗ, ಇಲ್ಲಿ ಬೋರ್ಡ್ ಇದೆ, ಇಲ್ಲಿ ಕಟ್ಟಾಗಬೇಕು. ಇಲ್ಲಿ ಸ್ಟ್ರೈಟ್ ರೋಡ್ ಇದೆ, ಸ್ಟ್ರೈಟಲ್ಲಿ ಹೋಗಬೇಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಒಂದು ಬೋರ್ಡ್ ಬಿಟ್ಟರೆ ಇಲ್ಲಿ ಮಾತ್ರ ಬೋರ್ಡ್ ಇರೋದು. ಅಲ್ಲಿ ಗಂಟ ಸ್ಟ್ರೈಟಾಗೆ ಬರಬೇಕು, ದೂರ ಅಂತ ಅನ್ಕೋಬೇಡಿ. ಆ ಬೋರ್ಡ್ ಸಿಗೋ ಗಂಟ ಸ್ಟ್ರೈಟ್ ಬನ್ನಿ. ಸ್ಟ್ರೈಟ್ ಬಂದರೆ ಇಲ್ಲೊಂದು ಲೆಫ್ಟ್ ರೋಡಿಗೆ ಬಂದರೆ ನಿಮಗೆ ಅಲ್ಲಿ ದೇವಸ್ಥಾನ ಹತ್ರ ಬರುತ್ತೆ. ಇಲ್ಲಿಗೆ ಬಂದ ಮೇಲೂ ನಿಮಗೆ ದೇವಸ್ಥಾನ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಮುಂದ್ಗಡೆ ಒಂದು ಚಿಕ್ಕದಾಗೊಂದು ಮನೆ ಕಟ್ಟಿದ್ದಾರೆ. ಬನ್ನಿ ಈಗ ಮನೆ ಹತ್ರ ಹೋಗೋಣ, ಹೇಳ್ತೀನಿ. ಆ ಮನೆ ಬಿಟ್ಟರೆ ನಿಮಗೆ ಆ ದೇವಸ್ಥಾನ ಇರೋದೆಲ್ಲ ಫುಲ್ಲು ಗುಹೆ ಒಳಗಡೆನೇ. ನೋಡಿ ಇದೇ ದೇವಸ್ಥಾನ, ಮುಂದ್ಗಡೆ ಮಾತ್ರ ಇಷ್ಟು ಮನೆ ಮಾಡಿದ್ದಾರೆ. ಇದು ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ರೋಡು ಮಾಡೋಕ್ಕಾಗಲ್ವಂತೆ, ಹಾಗಾಗಿ ಒಂದಿಷ್ಟು ದೇವಸ್ಥಾನ ಅಂತ ಇಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಹೋದರೆ ನಮಗೆ ದೇವರು ಗರ್ಭಗುಡಿ ಇರೋದೆಲ್ಲ ಬರೀ ಗುಹೆ ಒಳಗಡೆ, ಕಲ್ಲೊಳಗಡೆ. ಇವರು ಇಲ್ಲಿ ಇರೋದಕ್ಕೆ ಮಾತ್ರ ಇಷ್ಟು ಮಾಡ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ನಾವು ಒಳಗಡೆ ಹೋದರೆ ಫುಲ್ಲು ಗುಹೆ ಒಳಗಡೆನೇ ಹೋಗಬೇಕು. ಮತ್ತು ಇಲ್ಲಿ ಮೀನುಗಳು ತುಂಬ ಇವೆ. ಆ ಮೀನುಗಳು ಕಾಲಿಗೆಲ್ಲ ಸಿಗ್ತಿರ್ತವೆ, ಅದಂತೂ ಸಖತ್ತಾಗಿದೆ. ಹಾಗೆ ನೀವು ಇಲ್ಲಿ ಏನೇ ಒಂದು ಅಂದ್ಕೊಂಡ್ರೂ ಒಂದು ಲಿಂಗ ಮುಟ್ಟಿ ಇಲ್ಲಿ ನೀವೇನೇ ಒಂದು ಕೆಲಸ ಇಲ್ಲ ಯಾವುದೋ ಒಂದು ನಿಮ್ಮದು ಕೋರಿಕೆ ಆ ಥರ ಅಂದ್ಕೊಂಡ್ರೆ ಅದು ಆಗುತ್ತೆ ಅಂತ ಅನ್ನೋದು ಒಂದು ನಂಬಿಕೆ ಇಲ್ಲಿದೆ. ನೋಡೋಣ ಎಲ್ಲ ಐನೋರು ಏನಿದ್ದಾರೆ ಅವ್ರ ಹತ್ರ ಈ ದೇವಸ್ಥಾನದ ಚರಿತ್ರೆ ಏನಿದೆ ಎಲ್ಲ ಕೇಳೋಣ ಬನ್ನಿ. ಕೇಶವನಾಥೇಶ್ವರ ದೇವಸ್ಥಾನ, ಮೂಡ್ಗಲ್, ಕೆರಾಡಿ ಗ್ರಾಮ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ಇದು ಭರತಖಂಡದಲ್ಲಿರುವಂಥ ಅತಿ ಪುರಾತನವಾದ ಒಂದು ವಿಶಿಷ್ಟವಾದ ಶಿವ ದೇವಾಲಯ. ಈಗ ನೀವು ನೋಡ್ತಿರುವಂಥದ್ದು ಒಂದು ಗುಹಾಂತರ ದೇವಾಲಯ. ನೋಡಿ ಈಗ ನನ್ನ ಎದುರುಗಡೆ ಇರುವಂಥದ್ದು ಒಂದು ಕೇಶವನಾಥೇಶ್ವರ ಪ್ರತಿಷ್ಠಾಪನ ಲಿಂಗ ಇರುವಂಥದ್ದು. ಈ ಹಿಂದ್ಗಡೆ ಇರುವಂಥದ್ದು ಒಂದು ಗುಹೆ. ಆ ಗುಹೆಯ ಮಧ್ಯಭಾಗದಲ್ಲಿ ಶಿವದೇವರು ತಪಸ್ಸು ಮಾಡೋ ಸ್ಥಳ ಇದೆ, ಧ್ಯಾನ ಮಾಡಿದ ಸ್ಥಳ ಇದೆ. ಆ ಧ್ಯಾನ ಮಾಡಿದ ಸ್ಥಳದಲ್ಲಿ ಸಪ್ತ ನದಿಗಳು ಉಗಮ ಆಗ್ತದೆ. ಸಪ್ತ ನದಿಗಳು ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನಮ್ಮ ಸಿಂಧು ಕಾವೇರಿ ಅಂತ ಸಪ್ತ ನದಿಗಳಿಂದ ಒಳಗಿನ ಶಿವಲಿಂಗಕ್ಕೆ ಅಭಿಷೇಕವಾಗಿ ಬರುವಂತ ನೀತಿ. ಇಲ್ಲಿ ಯಾಕೆ ಶಿವಬಂಧ ತಪಸ್ಸು ಮಾಡ್ತಾರೆ, ಇಲ್ಲಿ ಬರಲಿಕ್ಕೆ ಕಾರಣವೇನು? ಇದಕ್ಕೆ ಒಂದು ದೊಡ್ಡ ಪೌರಾಣಿಕ ಕಥೆ ಇದೆ. ಸಹಸ್ರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡಿದಾಗ ಬ್ರಹ್ಮನ ಸೃಷ್ಟಿ ಕಾರ್ಯ ಅಳಿದು ಹೋಯ್ತಂತೆ. ಮನುಷ್ಯರಲ್ಲಿ, ಪಶು ಪಕ್ಷಿಗಳಲ್ಲಿ, ಜಲಚರಗಳಲ್ಲಿ, ವನ್ಯಜೀವಿಗಳಲ್ಲಿ ಬ್ರಹ್ಮ ಯಾವುದೇ ಸೃಷ್ಟಿ ಮಾಡಿದಾಗಲೂ ಅದು ನಾಶವಾಗಿ ಹೋಗ್ತಿತ್ತಂತೆ. ಆವಾಗ ದೇವಲೋಕದ ದೇವತೆಗಳು ಗೀಡಾಗ್ತಾರೆ. ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಸಮಸ್ಯೆ ಆಗಿದೆ, ಇದಕ್ಕೊಂದು ಪರಿಹಾರ ಬೇಕಂತೇಳಿ. ಆಗ ದೇವತೆಗಳಿಗೆ ಗೊತ್ತಾಗುತ್ತೆ ಭೂಮಿಯಲ್ಲಿ ಪುರುಷನ ಶಕ್ತಿ ಕಡಿಮೆ ಆಗಿದೆ, ಪುರುಷ ಶಕ್ತಿ ವೃದ್ಧಿಯಾದರೆ ಬ್ರಹ್ಮನ ಸೃಷ್ಟಿ ಕಾರ್ಯ ನಿರಂತರವಾಗಿ ಆಗುತ್ತೆ ಅಂತ ದೇವತೆಗಳಿಗೆ ಗೊತ್ತಾಗುತ್ತದೆ. ಅದಕ್ಕೆ ಇರುವಂಥ ಪರಿಹಾರ ಆದಿಪುರುಷನಾದ ಈ ಶಿವನು ಬಂದು ಭೂಮಿಯಲ್ಲಿ ನೆಲೆಯಾಗಬೇಕಂತ ಹೇಳಿ ದೇವತೆಗಳಿಗೆ ಗೊತ್ತಾಗುತ್ತಂತೆ. ಎಲ್ಲರೂ ಹೋಗಿ ಶಿವ ಪರ್ವತ ದೇವತೆಗಳು ಬೇಡ್ತಾರೆ, ನೀನು ಭೂಮಿ ಬರಬೇಕು, ಭೂಮಿ ಗರ್ಭಭೂಮಿ ಆಗಬೇಕು, ಬ್ರಹ್ಮನ ಶಕ್ತಿ ಕಾರ್ಯಕ್ಕೆ ಸಹಾಯ ಆಗ್ಬೇಕಂತ ಹೇಳಿ. ಆ ಮಾತಿಗೆ ಒಪ್ಪಿ ಶಿವದೇವರು ವಿಹಾರಕ್ಕಂತೆ ಈ ಜಾಗ ಬರ್ತಾರಂತೆ. ಸುಂದರವಾದ ಪರಿಸರ, ತಂಪಾದ ವಾತಾವರಣ ಈ ಗುಹೆ ಹರ್ಕಂಡು ಬಿತ್ತಂತೆ. ಸೀದಾ ಈ ಗುಹೆಯ ಒಳಗಡೆ ಹೋಗಿ ಧ್ಯಾನಸಕ್ತರಾಗ್ತಾರೆ, ಅಲ್ಲಿ ಸ್ಥಿರವಾಗ್ತಾರೆ. ಅದು ಆವಾಗ ಸ್ಥಿರವಾದಾಗ ಅಲ್ಲಿ ಸಪ್ತ ನದಿಗಳು ಅದಾಗಿ ಹುಟ್ಟಿ ಬಂದುವಂತೆ. ಗಂಗಾ, ಯಮುನಾ, ಗೋದಾವರಿ ಸರಸ್ವತಿ ನಮ್ಮ ಸಿಂಧು ಕಾವೇರಿ, ಆ ಸಪ್ತ ನದಿಗಳಿಂದ ಸಂಗಮ ನೀರಿನಿಂದ ದೇವರಿಗೆ ಅಭಿಷೇಕ ಆಯ್ತಂತೆ. ಇವತ್ತು ಗುಹೆ ಒಳಗಡೆ ಶಿವ ದೇವರ ತಪಸ್ಸು ಮಾಡೋ ಸ್ಥಳದಲ್ಲಿ ಒಂದು ಶಿವಲಿಂಗ ಇದೆ, ಒಳಗಡೆ ಇದೆಯಾ? ಅದೀಗ ಅದೃಶ್ಯ ರೂಪದಲ್ಲಿ ಇದೆ. ಅಲ್ಲಿ ಯಾರು ಹೋಗ್ಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ, ಮುಟ್ಲಿಕ್ಕಿಲ್ಲ, ಮುಚ್ಚಲ್ಪಟ್ಟಿದೆ. ಆಯ್ತಾ? ಮುಂದೆ ಕಲಿಯುಗ ಬರ್ತದೆ. ಕಲಿಯುಗದಲ್ಲಿ ಜನರಲ್ಲಿ ಪಾಪಶೇಷ ಜಾಸ್ತಿ ಇರ್ತದೆ. ಆ ಲಿಂಗವನ್ನು ಮುಟ್ಟಿದ್ರೆ, ಒಳಗಿರುವಂತ ಆತ್ಮಲಿಂಗವನ್ನು ಮುಟ್ಟಿದ್ರೆ ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ತೊಂದರೆ ಆಗ್ಬೋದು, ಭೂಕಂಪಗಳಾಗ್ಬೋದು, ಪ್ರಳಯಗಳು ಆಗ್ಬೋದು ಅಂತ ಹೇಳಿ ಅರಿತ ದೇವತೆಗಳು ಹೊರಗಡೆ ಇನ್ನೊಂದು ಲಿಂಗವನ್ನು ಸೃಷ್ಟಿ ಮಾಡ್ತಾರೆ. ಇದು ದೇವತೆಗಳು ಸೃಷ್ಟಿ ಮಾಡಿದ ಶಿವಲಿಂಗ. ಈ ಲಿಂಗಕ್ಕೆ ವರ ಕೊಡ್ತಾರೆ ದೇವತೆಗಳು. ಈ ಲಿಂಗವನ್ನು ಮುಟ್ಟಿ ಪ್ರಾರ್ಥನೆ ಮಾಡಿದ್ರೆ ಒಳಗಿನ ಲಿಂಗ ಮುಟ್ಟಿಷ್ಟೇ ಫಲ ಸಿಗಲಿ, ಅವರ ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳಿ. ಅದಕ್ಕೆ ನಾವು ಈ ದೇವಸ್ಥಾನದಲ್ಲಿ ಯಾರೇ ಬಂದರೂ ಸಹ ಪ್ರಥಮವಾಗಿ ಈ ಲಿಂಗವನ್ನು ಮುಟ್ಟಿ ಪ್ರಾರ್ಥನೆ ಮಾಡಿ ಪೂಜೆ ಪುನಸ್ಕಾರಗಳು ಮಾಡ್ತೇವೆ. ವಿಶೇಷವಾಗಿ ಇದು ಶಿವನ ಕ್ಷೇತ್ರ. ಶಿವನ ಜೊತೆಗೆ ಬೇರೆ ಬೇರೆ ಋಷಿಮುನಿಗಳನ್ನು ತಪಸ್ಸು ಮಾಡಿದ್ರೆ ಇಲ್ಲಿ ಕಮಂಡಲ ನೋಡ್ಬೋದು ನೋಡಿ, ಕಮಂಡಲ ಇದೆ. ಇಲ್ಲಿ ಬಂದು ಬೇಡಿದವರಿಗೆ ಮದುವೆ ಆಗಿದೆ, ಮಕ್ಕಳಾಗಿದ್ದರೆ ಮಕ್ಕಳಾಗಿದೆ, ಮನೆ ಇದ್ದವರಿಗೆ ಸ್ವಂತ ಮನೆ ಆಗಿದೆ, ವ್ಯಾಪಾರ ಲಾಭ ಇದೆ, ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ವಿದೇಶ ನೌಕರಿ ಸಿಕ್ಕಿದೆ. ನಿಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಬೇಡ್ಕೊಂಡ್ರೆ ಯಾವುದೇ ಕೆಲಸಗಳು ಆಗ್ತದೆ. ಆಮೇಲೆ ಈ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಶತರುದ್ರ ಯಾಗ, ಶತರುದ್ರ ಸೇವೆ, ಏಕವಾರ ರುದ್ರಾಭಿಷೇಕ ಸೇವೆಗಳನ್ನು ಮಾಡ್ತೇವೆ. ಇಲ್ಲಿ ಬಂದು ಹರಕೆ ಹೇಳ್ಕೊಂಡ್ರೆ ಅವರ ಕೆಲಸಗಳು ಶೀಘ್ರವಾಗಿ ನೆರವೇರ್ತದೆ. ಆಯ್ತಾ? ಇದು ಶಿವನ ಕ್ಷೇತ್ರ ಆದ್ದರಿಂದ ಈಗ ಕರ್ನಾಟಕ ರಾಜ್ಯದ ಮೂಲೆಗಳಲ್ಲಿ ಜನ ಬರ್ತಿದ್ದಾರೆ. 5-6 ವರ್ಷದಿಂದ ಇಲ್ಲಿ ಈ ದೇವಸ್ಥಾನ ತುಂಬಾ ಜನಪ್ರಿಯ ಕೊಡ್ತಾ ಇದೆ. ಮೊದಲು ಇಡೀ ಊರಿನವರು ಮಾತ್ರ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರು, ಈ ಸಂಬಂಧಪಟ್ಟ ಗ್ರಾಮದವರು ಮಾತ್ರ ಬರ್ತಾ ಇದ್ರು. ಸೋಮವಾರ 10 ದಿವಸ ಮಾತ್ರ ಈ ದೇವಸ್ಥಾನ ಓಪನ್ ಆಗ್ತಿತ್ತು. ಈಗ ಮಂಗಳವಾರ ಬೇರೆ ದಿವಸಗಳ ಬರೀ ಪೂಜೆ ಮಾಡಿ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಿತ್ತು. ಈಗ ಚಿತ್ರಣ ಬದಲಾಗಿದೆ.
ರಿಷಬ್ ಶೆಟ್ಟಿ ಅವರ ಕಾಂತಾರ ಪಿಕ್ಚರ್ ರಿಲೀಸ್ ಆದ ನಂತರ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೊರಗಡೆ ಎಲ್ಲ ಬಿಡುಗಡೆ ಮಾಡಿದಾಗ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಜನ ಬರ್ತಿದ್ದಾರೆ. ಆಮೇಲೆ ಅವರು ಜೂನಿಯರ್ ಎಂಟರ್ ಬಂದ ನಂತರ ತೆಲಂಗಾಣ, ವಿಜಯವಾಡ, ವಿಶಾಖಪಟ್ಟಣ, ಹೈದರಾಬಾದ್, ಕಡಪ, ಬಾಂಬೆ, ಡೆಲ್ಲಿಯಿಂದ ಜನ ಬರ್ತಿದ್ದಾರೆ. ಈಗ ಬೆಳಿಗ್ಗೆ 6:30 ಸಂಜೆ 6 ಗಂಟೆವರೆಗೆ ದೇವಸ್ಥಾನ ಫುಲ್ ಟೈಮ್ ಓಪನ್ ಇದೆ. ಕರ್ನಾಟಕ ಬೇರೆ ರಾಜ್ಯಗಳಿಂದ ಜನ ಬರ್ತಿದ್ದಾರೆ. ಯಾವತ್ತೂ ರಜೆ ಇರೋದಿಲ್ಲ. ದಿವಸ ಬೆಳಿಗ್ಗೆ ಮಧ್ಯಾಹ್ನ 12:30 ಮಧ್ಯಾಹ್ನ 3 ಗಂಟೆ ಊಟದ ವ್ಯವಸ್ಥೆ ಇದೆ. ಈಗ ಈ ದೇವಸ್ಥಾನಕ್ಕೆ ಬಹಳ ಜನ ಬರ್ತಾ ಇದ್ದಾರೆ. ರಾಜ್ಯದ ಮೂಲಗಳ ಜನ ಬರ್ತಾರೆ. ಇಲ್ಲಿಗೆ ಬರಲಿಕ್ಕೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕರೆಂಟ್ ಮತ್ತು ಮೊಬೈಲ್ ನೆಟ್ವರ್ಕ್ ಇಲ್ಲ. ಇದು ಅರಣ್ಯ ಇಲಾಖೆ ಬರುವಂತ ಜಾಗ, ಅರಣ್ಯ ಇಲಾಖೆ ಸಂಬಂಧಪಟ್ಟ ಜಾಗ. ಅವರದ್ದು ಆಕ್ಷೇಪ ಇರುವುದರಿಂದ ಇಲ್ಲಿ ರಸ್ತೆ ಮಾಡಲಿಕ್ಕೆ ಅವರು ಅವಕಾಶಗಳನ್ನು ಕೊಡ್ತಾ ಇಲ್ಲ. ಮುಂದೆ ಕೆಲವು ವರ್ಷಗಳಲ್ಲಿ ಈ ಯೋಜನೆ ರಸ್ತೆ ಎಲ್ಲ ಆಗ್ಬೋದು. ವಿಶೇಷವಾಗಿ ದೊಡ್ಡ ಶಿವನ ಕ್ಷೇತ್ರ. ಇಲ್ಲಿ ಬಂದು ಭಕ್ತಿ ಶ್ರದ್ಧೆಯನ್ನು ಬೇಡಿದವರಿಗೆ ದೀರ್ಘಾಯುಷ್ಯ, ಒಳ್ಳೆಯ ಆರೋಗ್ಯ, ನೆಮ್ಮದಿಯಾದ ಜೀವನ, ಮಾಡುವಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದ ಅಭಿವೃದ್ಧಿ, ಅವರ ಮನೆ ಹಿರಿಯರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿ ಆಗುತ್ತೆ, ಉದ್ಯೋಗದ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ, ಹಾಗೂ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಪ್ರಾಪ್ತಿ ಆಗುತ್ತೆ. ಹಾಗೂ ಈ ಸನ್ನಿಧಾನದಲ್ಲಿ ಯಾವುದೇ ಪ್ರಾರ್ಥನೆ ಮಾಡಿದ್ರು ಭಕ್ತಿ ಶ್ರದ್ಧೆಯಿಂದ ಅದು ಈಡೇರ್ತದೆ. ಹರ ಹರ ಮಹಾದೇವ. ಕುಟುಂಬದವರಿಗೆ ದೀರ್ಘ ಆಯುಷ್ಯವನ್ನ, ಒಳ್ಳೆಯ ಆರೋಗ್ಯವನ್ನ, ನೆಮ್ಮದಿಯ ಜೀವನ ಪಟ್ಟು ಕಾಪಾಡಲಿ. ನೀವು ಮಾಡುವಂತ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರಗಳ ಹೆಚ್ಚಿನ ಯಶಸ್ಸು, ಹೆಚ್ಚಿನ ಲಾಭ ನಿಮ್ಮದಾಗಲಿ. ನಿಮ್ಮ ಮನೆ ಹಿರಿಯರಿಗೆ, ತಂದೆ ತಾಯಿಗಳಿಗೆ ಒಳ್ಳೆಯ ಆರೋಗ್ಯ, ನಿಮ್ಮ ಜೀವನ ಪ್ರಾಪ್ತಿಯಾಗಲಿ. ನೀವು ಏನು ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಿದ್ದೀರೋ ಆ ಎಲ್ಲ ಪ್ರಾರ್ಥನೆಗಳು ಆ ಸ್ವಾಮಿ ಕೇಶವನಾಥ ಸ್ವಾಮಿ ಅನುಗ್ರಹದಿಂದ ಶೀಘ್ರವಾಗಿ ನೆರವೇರಲಿ, ಎಲ್ಲವೂ ನಿಜವಾಗಲಿ. ದೊಡ್ಡ ದೊಡ್ಡ ಮಹಾಪೂಜೆ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯಗಳು ಭಗವಂತನಿಗೆ ಅನುಗ್ರಹ ಮಾಡಲಿ. ಬರತಕ್ಕ ಯಾವುದೇ ರೀತಿಯ ಗ್ರಹಚಾರಗಳು, ಗಂಡಾಂತರಗಳು, ಅಪಮೃತ್ಯು ನಿವಾರಣೆ ಮಾಡಿ ಆ ದೇವರನ್ನು ಕಾಪಾಡಲಿ. ವಿಶೇಷ ಪೂಜೆಯನ್ನು ಪಟ್ಟ ನಿಮಗೆಲ್ಲರಿಗೂ ದೀರ್ಘ ಆಯುಷ್ಯ, ಒಳ್ಳೆಯ ಆರೋಗ್ಯ, ನೆಮ್ಮದಿಯ ಜೀವನ, ನೀವು ಮಾಡುವಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೆಚ್ಚಿನ ಯಶಸ್ಸು ಹಾಗೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವ ಹಾಗೆ ಆ ದೇವರ ಅನುಗ್ರಹ, ನಿಮ್ಮ ಮನೆ ಹಿರಿಯರಿಗೆ ಒಳ್ಳೆಯ ಆರೋಗ್ಯ, ಹಾಗೂ ಇವತ್ತು ಸನ್ನಿಧಾನದಲ್ಲಿ ನೀವು ಏನು ಪ್ರಾರ್ಥನೆ ಮಾಡಿದ್ದೀರೋ ಎಲ್ಲ ಪ್ರಾರ್ಥನೆ ನೆರವೇರಲಿ ಅಂತ ಹಾಕಿದೆ. ಈ ಕ್ಷೇತ್ರದಲ್ಲಿ ನೋಡಿ ಮೀನುಗಳು ತುಂಬ ಇವೆ. ಆ ದೇವಸ್ಥಾನ ನೀರಿದ್ದಾಗ ಜಾಸ್ತಿ ಆಳ ಇರುತ್ತಂತೆ. ಸ್ವಲ್ಪ ಈಗ ಮಳೆಗಾಲ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರಿರುತ್ತೆ, ಹಾಗಾಗಿ ಮೀನುಗಳಂತೂ ಯಾವಾಗಲೂ ಇರುತ್ತಂತೆ. ಅಲ್ಲಿ ಬಿಸ್ಕೆಟ್ ಸಹ ಕೊಡ್ತಾರೆ ಮೀನುಗಳಿಗೆ ಹಾಕೋಕ್ಕೆ ಅಂತ ಹೇಳಿ. ನೋಡಿ ಎಷ್ಟೊಂದು ಮೀನಿದೆ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಕಾಲಿಗೆಲ್ಲ ಸಿಗ್ತಾ ಇರುತ್ತೆ. ಮತ್ತು ನೋಡಲಿಕ್ಕೂ ಸಖತ್ತಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಒಂಥರ ದೇವಸ್ಥಾನ. ಮತ್ತು ಅಲ್ಲಿ 5 ಗಂಟೆ 5:20 ಒಂದು ಬೆಳಕು ಬರುತ್ತೆ, ಸೂರ್ಯನ ಬೆಳಕು ಡೈರೆಕ್ಟು ಅದು ಕಾಮನ ಬಿಲ್ ಥರ ಶಿವಲಿಂಗದ ಮೇಲೆ ಬೀಳುತ್ತಂತೆ. ಅದಕ್ಕೆ ಅಂತಲೇ ಸಂಜೆ ಟೈಮಲ್ಲಿ ಸ್ವಲ್ಪ ಜನ ಬರ್ತಾರೆ ಅದನ್ನು ನೋಡಲಿಕ್ಕೆ ಅಂತ. ನಾನು ವೆಯ್ಟ್ ಮಾಡಿ ಅದನ್ನು ನೋಡೋಣ ಅಂಥೇಳಿ 5:30 ಗಂಟೆ ಅಲ್ಲೇ ಇದ್ದೆ, ಹಾಗಾಗಿ ಇದೊಂದು ಸಹ ಸಿಕ್ತು. ಆ ಬೆಳಕು ಒಂದು 10 ನಿಮಿಷಗಳ ಕಾಲ ಇರುತ್ತಷ್ಟೇ. ಡೈರೆಕ್ಟು ಅಲ್ಲಿ ಸೂರ್ಯನ ಬೆಳಕು ಡೈರೆಕ್ಟು ಆ ಕಲ್ಲು ಮೇಲೆ ಬಿದ್ದು ಮತ್ತು ಅದು ಕಾಮನ ಬಿಲ್ಲಿನ ಥರ ಲಿಂಗದ ಮೇಲೆ, ಆ ಶಿವಲಿಂಗದ ಮೇಲೆ ಬೀಳುತ್ತೆ. ಅದು ಒಂದು 5-10 ನಿಮಿಷ ನೋಡಿ ಅಲ್ಲಿ ಬೀಳ್ತಿದೆ ನೋಡಿ ಈ ಥರ. ಅದನ್ನು ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ, ಒಂದು ಖುಷಿ. ಹಾಗಾಗಿ ನಾನು ಸಹ ಅಲ್ಲೇ 5 ಗಂಟೆ ಇದ್ದು 5:20 5:30 ಆಯಿತು. ಅದು ನೋಡಿ ಅಲ್ಲಿಂದ ಹೊರಟೆ ಸ್ನೇಹಿತರೆ. ನೀವೇನಾರು ಹೋಗೋದಿದ್ರೆ ಈ ವಿಡಿಯೋನ ನೋಡಿ 1-2 ಸಾರಿ ನೋಡಿ ಆ ಸ್ಥಳನ ನೋಡಿಕೊಂಡು ಆರಾಮಾಗೆ ಹೋಗ್ಬೋದು. ಬೈಕು ಮತ್ತು ಕಾರೆಲ್ಲ ಹೋಗ್ಬೋದು, ಆದರೆ ನಿಧಾನವಾಗೇ ಹೋಗಿ ಹುಷಾರಾಗಿ. ನೀರು ಇಲ್ಲಿನ ವಿಶೇಷ ಆಕರ್ಷಣೆ. ಮೀನುಗಳು ಯಾವಾಗಲೂ ಇಲ್ಲೇ ಇರ್ತದೆ.
ವರ್ಷದ 365 ದಿನ ಕೂಡ ಮೀನು ಅಲ್ಲೇ ಇರುತ್ತೆ. ಮೀನು ಹಾಗೆ ನೀರು ಒಳಗಡೆನೆ ಬರುತ್ತಾ? ನೀರು ಒಳಗಡೆ ಗುಹೆ ಒಳಭಾಗದಿಂದ ಬರ್ತಾ ಇರ್ತದೆ. ಬರ್ತಾ ಇರುತ್ತೆ. ಜಾಸ್ತಿ ಆಗಿದ್ದು ಹೋಗುತ್ತಾ? ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ, ಸೊಂಟದಷ್ಟು ನೀರು ಇರುತ್ತೆ. ನೀವು ಅಲ್ಲಿಗ ನಂದಿ ನೋಡಿದ್ರಲ್ಲ, ಹಾಂ ಹಾಂ, ನಂದಿ ಮಠ ತನಕ ಅಷ್ಟುದ್ದ ನೀರು ಇರುತ್ತೆ. ಈಗ ಹೊರಗೋದು. ಹಾಂ ಹಾಂ, ಈ ಕಾಯಿ ಹೊರಟೋಗಿರುತ್ತೆ. ಮಳೆಗಾಲ ಬಂದಾಗ ಇನ್ನೂ ಜಾಸ್ತಿ ಇರುತ್ತೆ ನೀರು. ಜಾಸ್ತಿ ಇರುತ್ತೆ. ಬಟ್ ಪೂಜೆ ಪುನಸ್ಕಾರಗಳೆಲ್ಲ ಡೈಲಿ ಆಗ್ತಾನೆ ಇರುತ್ತೆ. ಡೈಲಿ ಆಗ್ತಾ ಇರುತ್ತೆ. ಮೀನುಗಳು ಇನ್ನು ವಿಶೇಷ ಆಕರ್ಷಣೆ. ಮೀನುಗಳು ವಿಶೇಷ ಆಕರ್ಷಣೆ. ಸುಮಾರು ಒಂದು 2000ಕ್ಕಿಂತ ಜಾಸ್ತಿ ಮೀನಿದೆ. ಹೌದಾ? ಹಾಂ, ಅಂದರೆ ಇಲ್ಲೇ ಇರುತ್ತಾ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತಾ? ಇಲ್ಲೇ ಇರ್ತವೆ, ಒಳಗೆ ಇರ್ತವೆ, ಒಳಗಡೆನೇ ಇರ್ತವೆ. ಫುಡ್ ಎಲ್ಲ ಅದೇ ಹಾಗೆ. ಹಾಗೆ ಇದೆ, ಅದೇ ನೋಡಿದೆ ಅದಕ್ಕೆ.